ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಮಳೆ ಹಾನಿಯಿಂದಾಗಿ ವಿದ್ಯುತ್ ಸಮಸ್ಯೆ ಉಂಟಾಗುವ ಕುರಿತು ಸದನದಲ್ಲಿ ವಿಷಯ ಪ್ರಸ್ತಾಪಿಸಿದ ಶಾಸಕ ಮಂತರಗೌಡ ಅಂಡರ್ಗ್ರೌಂಡ್ ಕೇಬಲ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿದರು. ಮಳೆಗಾಲದಲ್ಲಿ ಭಾರೀ ಗಾಳಿ ಮಳೆಗೆ ವಿದ್ಯುತ್ ಸಮಸ್ಯೆ ಉಂಟಾಗುತ್ತದೆ. ಯುಜಿ ವ್ಯವಸ್ಥೆಯಡಿ ಭೂಮಿಯ ಒಳಗೆ ಕೇಬಲ್ ಅಳವಡಿಸೋದ್ರಿಂದ ಮಳೆ ಹಾನಿಯನ್ನು ಬಹುತೇಕ ತಪ್ಪಿಸಬಹುದು. ಹಾಗಾಗಿ ಮಳೆಗಾಲದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ರಸ್ತುತ ಆರ್ಥಿಕ ವರ್ಷದಲ್ಲೇ ಮುಕ್ತಿ ಕರುಣಿಸಬೇಕೆಂದು ಮಂತರ್ ಸದನದಲ್ಲಿ ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಇಂಧನ ಸಚಿವ ಕೆಜೆ ಜಾರ್ಜ್, ಈ ವರ್ಷವೇ ಕ್ರಮ ಕೈಗೊಳ್ಳಲು ಆದೇಶಿಸಲಾಗುವುದು ಎಂದು ಭರವಸೆ ನೀಡಿದರು. 112 ಮಾನ್ಯ ಹಿರಿಯ ಸಚಿವರಾದಂಥ ಜಾರ್ಜ್ ಸಾಹೇಬರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ನಿಮಗೂ ಹಾಗೂ ಸಚಿವರಿಗೂ ಗೊತ್ತಿರೋಂಥ ಸಂದರ್ಭದಲ್ಲಿ ಮಡಿಕೇರಿಲಿ ಮಳೆ ಜಾಸ್ತಿ ಆಗಿರೋದ್ರಿಂದ ವರ್ಷ ಆವರೇಜ್ ಆಫ್ 160 ಇಂಚಸ್ ಮಳೆ ಬರ್ತಾ ಇರೋದ್ರಿಂದ ಅಲ್ಲಿ ಬ್ರೇಕ್ ಡೌನ್ ತುಂಬಾ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಆವರೇಜ್ ಆಫ್ 25ರಿಂದ 30 ಪೋಲು ವರ್ಷ ಪೂರ್ವಕವಾಗಿ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಡ್ಯಾಮೇಜ್ ಆಯ್ತಾ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಅದೇ ರೀತಿಲಿ ಅಪ್ರಾಕ್ಸಿಮೇಟ್ಲಿ 30 ಹಜಾರ್ಡಸ್ ಕ್ರಾಸಿಂಗ್ಸ್ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಅಂದ್ರೆ ಇಟ್ ಇಸ್ ಬಿಲ್ಡಿಂಗ್ ಹತ್ರಕ್ಕೆ ಹೋಯ್ತಾ ಇದೆ, ಕೈ ಅಂತ ಎಟ್ಕಂತ ಲೈನ್ಸ್ಗಳು ಬರ್ತಾ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಕಳೆದ ವರ್ಷ ಟೋಟಲ್ ಆಗಿ 59 ಇಂಟರಪ್ಷನ್ಸ್ ಆಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಅದೇ ರೀತಿಲಿ 20 ಗಂಟೆ ಪವರ್ ಸಪ್ಲೈ ಕಳೆದು ಬರೀ ಮಾನ್ಸೂನ್ ಟೈಮ್ ಅಲ್ಲಿ ಬ್ರೇಕ್ ಡೌನ್ ಆಗಿದೆ. ಮಾನ್ಯ ಅಧ್ಯಕ್ಷರೇ, ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಸರ್ಕಾರಕ್ಕೆ ಯುಜಿಡಿ ಕೇಬಲ್ ನ ಆದಷ್ಟು ಬೇಗ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ತಗೊಳ್ಳಿಕ್ಕೆ ನಾನು ಮಾನ್ಯ ಇಂದಿನ ಸಚಿವರಿಗೆ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿಲಿ ಕಳೆದು ಮಾನ್ಸೂನ್ ಸೀಸನ್ ಅಲ್ಲೇ ಕನಿಷ್ಠ 2 ವಾರ ಕುಡಿಯಕ್ ನೀರಿಗೆ ಸಪ್ಲೈ ಕೊಡ್ಲಿಕ್ಕೆ ಅವಕಾಶ ಸಿಕ್ಲಿಲ್ಲ, ಯಾಕಂದ್ರೆ ಲೈನ್ ಬ್ರೇಕ್ ಡೌನ್ ಅಂತ ಹೇಳುತ್ತ ಸಂದರ್ಭದಲ್ಲಿ. ಅದೇ ರೀತಿಲಿ ಮಾನ್ಯ ಸಚಿವರು ನಮಗೇನು ಕೆಇಆರ್ಸಿ ಮುಖಾಂತರ ನಮಗೆ ಈ ಪ್ರೋಗ್ರಾಮ್ ಕೊಡ್ತೀನಿ ಅಂತ ಹೇಳವ್ರೆ. ಮಾನ್ಯ ಸಭಾಧ್ಯಕ್ಷರೇ, ನಾನು ಅವ್ರಿಗೆ ಮನವಿ ಏನ್ ಮಾಡ್ಕೊತೀವಿ ಅಂತಂದ್ರೆ, ನಮ್ಮ ಡಿವಿಷನ್ ಬರೋದು ಚೆಸ್ಕಾಂ ಡಿವಿಷನ್ ಅಲ್ಲಿ, ಚೆಸ್ಕಾಂ ಹಣಕಾಸು ವ್ಯವಸ್ಥೆಲೆ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ತಗೊಳ್ಳಿಕ್ಕೆ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ಕೊತೀನಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮಂತ್ರಿಗಳೇ, ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯ ಮಂತ್ರಗೌಡರು ಒಂದು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾನು ಸಮೇತ ಕೊಡಗಿನ ನನಗೆ ಗೊತ್ತು, ಮಡಿಕೇರಿಯಲ್ಲಿ ತುಂಬಾ ಗಾಳಿ ಬರ್ತದೆ, ತುಂಬಾ ಮಳೆ ಬರ್ತದೆ, ಎಲ್ಲ ಆಗ್ತದೆ. ಅಂಡರ್ಗ್ರೌಂಡ್ ಕೇಬಲ್ ಒಳ್ಳೇದಂತೂ ನನಗೂ ಅನಿಸ್ತದೆ. ನಾನು ಈಗಾಗಲೇ ಯಾಕೆ ಅದು ಒಂದು 2 ವರ್ಷದಲ್ಲಿ ಈಗ ಪ್ರಾರಂಭ ಮಾಡಿ 2 ವರ್ಷದಲ್ಲಿ ಯುಜಿ ಕೇಬಲ್ ನ ಮಾಡುವಂತ ಆದೇಶ ಕೊಡ್ತೀವಿ. ನೀವು ನಮ್ಮ ಮಡಿಕೇರಿಲಿ ಆಗ್ಲೇ ನಗರಸಭೆ ವ್ಯಾಪ್ತಿಯಲ್ಲಿ ಪುಟ್ಟರಂಗ ಶೆಟ್ಟಿ ಅವರೇ, ಡಾಕ್ಟರ್ ಮಾನ್ಯ ಅಧ್ಯಕ್ಷರೇ, ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಅಮೃತ್ 2 ಯೋಜನೆಯಲ್ಲಿ ಆಗ್ಲೇ ಕುಡಿಯ ನೀರು ವ್ಯವಸ್ಥೆಗೆ ರೋಡ್ ನ ಆಗ್ಲೇ ಅಗ್ದಾಕವ್ರೆ. ಮಾನ್ಯ ಸಭಾಧ್ಯಕ್ಷರೇ, ಕಟ್ಟಿಂಗ್ ಆಗಿ ಡಿಗಿಂಗ್ ಈ ಹಳೆ ಪ್ರಾಜೆಕ್ಟ್ ಗೆ ಆಗ್ಲೇ ಸ್ಟಾರ್ಟ್ ಮಾಡೋರೆ. ಈಗ ಅದು ಕಂಪ್ಲೀಟ್ ಮಾಡಿ ಡಾಂಬರೀಕರಣ ಮಾಡಿ ಮುಚ್ಚುತ್ತಾರೆ. ಇನ್ನೊಂದು ಈಗ ನಮ್ಮ ಒಂದೇ ಸಲಿ ಎಲ್ಲಾ ಪ್ರಾಜೆಕ್ಟ್ ಒಂದೇ ಸಲಿ ಆದ್ರೆ ರೋಡ್ ಕಟ್ಟಿಂಗು ಆದಷ್ಟು ಒಂದೇ ಸಲಿ ಆಗ್ಬಹುದು ಅಂತ, ಅದಕ್ಕೋಸ್ಕರ ಆ ಗುಂಡಿ ಮುಚ್ಚಕ್ಕೆ ಬೇಗ ಒಂದೇ ಬಾರಿ ಅವಕಾಶ ಮಾಡಿಕೊಟ್ರೆ ಇಟ್ ಕ್ಯಾನ್ ರನ್ ಸೈಡ್ ಬೈ ಸೈಡ್ ಅಂತ ಮನವಿ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಅದಕ್ಕೋಸ್ಕರ ಏನು ಈ ವರ್ಷ ಕೊಡ್ತೀರಿ ಅಂತ ಹೇಳಂತ ಮಾನ್ಯ ಇಂಧನ ಸಚಿವರಿಗೆ ಅಭಿನಂದನೆಗಳು. ಕಾರಣ ಅಂತಂದ್ರೆ ಅವರು ನಮ್ಮೂರವರೇ, ಮಡಿಕೇರಿಯಲ್ಲಿ ಅವ್ರಿಗೂ ಒಂದು ಇತಿಹಾಸದಂತ ಮನೆನೂ ಇದೆ. ಅದು ನೀವು ಹೇಳ್ದಂಗೆ ಬೆಳಕು ಚೆಲ್ಲಂತ ಕೆಲಸ ನಾವು ಮಾಡಬೇಕು. ಆ ವಿಚಾರದಲ್ಲಿ ಆದಷ್ಟು ಬೇಗ ಈ ಕಾರ್ಯಕ್ರಮಕ್ಕೆ ಬೆಳಕು ಚೆಲ್ಲಬೇಕು ಅಂತ ಮಾನ್ಯ ಸಚಿವರಿಗೆ ಮನವಿ ಮಾಡ್ತೀವಿ. ಸಭಾಧ್ಯಕ್ಷರು ಈಗಾಗಲೇ ಹೇಳಿದ್ದೀನಿ, ಈ ವರ್ಷ ತಕೊಂಡು ಬರುವ ವರ್ಷದಲ್ಲಿ ಅದನ್ನ ಅಂತ ಹೇಳಿದ್ದೀನಿ. ಬಟ್ ರೋಡ್ ಕಟ್ಟಿಂಗ್ ವಿಚಾರದಲ್ಲಿ ಅಲ್ಲಿ ಸ್ಥಳೀಯ ಅಧಿಕಾರಿಗಳು ಬೇರೆಯವರೊಟ್ಟಿಗೆ ಮಾತಾಡಿಬಿಟ್ಟು ಅದಕ್ಕೆ ಕ್ರಮ. ಅಮೃತ್ 2 ಯೋಜನೆಯಡಿ ಮಡಿಕೇರಿ ನಗರದ ರಸ್ತೆಗಳನ್ನೆಲ್ಲ ಅಗೆದು ಹಾಕಲಾಗಿದ್ದು, ಶೀಘ್ರ ಅಂಡರ್ಗ್ರೌಂಡ್ ಕೇಬಲ್ ಅಳವಡಿಕೆ ಕಾಮಗಾರಿಯು ಆರಂಭಗೊಂಡರೆ 2 ಕೆಲಸ ಒಟ್ಟಿಗೆ ಮುಗಿಸಲು ಅನುಕೂಲವಾಗುತ್ತದೆ ಎಂದು ಮಂತರ್ ಸಚಿವರ ಗಮನಕ್ಕೆ ತಂದರು. ಚಿತ್ತಾರ ನ್ಯೂಸ್, ಮಡಿಕೇರಿ.